This is my movie. You people have to give review. Bro! ನಮ್ ಲವರ್ ಯೂಸ್ ಮಾಡ್ತಾರೆ ಕ್ಲಿನಿಕ್ ಪ್ಲಸ್ ಬಂಡಿ ನೋಡಿ ಔಟ್ ಆಫ್ ಸಿಲೆಬಸ್. ಹೀರೋ ಓಕೆ, ಇಲ್ಲ ಹೀರೋಯಿನ್ ನಾಟ್ ಓಕೆ. ಏನಾಯ್ತಣ್ಣ? ನೋಡಿದ್ರಲ್ಲ ಇವಾಗ ಹೀರೋ ಓಕೆ, ಪ್ರದೀಪಣ್ಣ ಜೈ. ತುಂಬಾ ಚೆನ್ನಾಗಿದೆ. ನಮ್ಮಂತ ವಯಸ್ಸಾದವರು, ನಿಮ್ಮಂತ ಯುವಕರು ಎಲ್ಲರೂ ನೋಡ್ಬೋದು, ಮಕ್ಳು ನೋಡ್ಬೋದು. ಏನು ತಲೆನೋವಿಲ್ಲ, ಏನಿಲ್ಲ, ಡಿಶಮ್ ಇಲ್ಲ, ಜೋರ್ ಮ್ಯೂಸಿಕ್ ಇಲ್ಲ, ಲೈಟ್ ಮ್ಯೂಸಿಕ್. ಎಷ್ಟು ಚೆನ್ನಾಗಿದೆ ಅದು, ಫುಲ್ ಖುಷಿ. ಸ್ಟೋರಿ ಎಲ್ಲ ಚೆನ್ನಾಗಿತ್ತಮ್ಮ? ತುಂಬಾ ಚೆನ್ನಾಗಿದೆ, ಬುದ್ಧಿವಾದ ಇದೆ. ಇನ್ನ 10 ಸರಿ ನೋಡಿ ತಲೆಗೆ ಒಳ್ಳೊಳ್ಳೆ ಮೆಸೇಜ್. ಚೆನ್ನಾಗಿದೆ. ಶೋರೂಮ್ ಅಲ್ಲಿರೋ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬಾರ್ದು, ಲೋಗಿಂತ ಮುಂಚೆ ಹಿಂಗೆಲ್ಲ ಖರ್ಚು ಮಾಡಿ ಆಮೇಲೆ ಅವರು ಹಿಂಗೆ ಮೋಸ ಮಾಡ್ತಾರೆ. ಚೆನ್ನಾಗಿ ತೋರಿಸಿದ್ರೆ ಕೊಟ್ಟಿರೋ ದುಡ್ಡಿಗೆ ಚೆನ್ನಾಗಿ ಸಖತ್ತಾಗಿತ್ತು ಸರ್. ಸಿಲ್ಬರ್ಸು ಕಾಲೇಜಲ್ಲಿ ಸಿಲ್ಬರ್ಸು ಓದ್ಬೇಕು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಓದ್ತಿರಲ್ಲ, ಫಸ್ಟ್ ಬಂದು ಮೂವಿ ನೋಡಿ ಔಟ್ ಆಫ್ ಸಿಲ್ಬರ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ, ಸ್ಟೋರಿ ಎಲ್ಲ ಚೆನ್ನಾಗಿದೆಯಾ? ನಿಜ ಸರ್, ಚೆನ್ನಾಗೈತೆ. ಒಬ್ಬ ಮನುಷ್ಯ ತಿಳ್ಕೊಳ್ಳೋಂಥ ಮೂವಿ ಹೆಣ್ಣು ಮಕ್ಳಿಗೆ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಮೂವಿ ನೋಡ್ಬೇಕು. ಸೂಪರ್ ಆಗಿದೆ, ಕತೆ ಚೆನ್ನಾಗಿದೆ, ಸಂಭಾಷಣೆ ಎಲ್ಲ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ, ನೋಡ್ಬೋದು. ಸ್ಟೋರಿ ಎಲ್ಲ ಹೇಗಿತ್ತಮ್ಮ? ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ ಸ್ಟೋರಿ, ಇಷ್ಟ ಆಯ್ತು. ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಸಾವು ಕಾರಣ ಯಾರು ಅನ್ನೋದನ್ನ ಒಂದು ತೋರಿಸ್ಬೇಕಿತ್ತು ಲಾಸ್ಟ್ ಅಲ್ಲಿ. Fantastic, super, very, very good. I don't even speak Kannada very well, but after this, I want to learn Kannada just to watch more movies like this. Kannada movies are rocking, really. Fabulous, great romantic, great movie. You know, I just love it, and I like Pradeep's acting and Harshita's acting out of the world, and the storyline. I think it should be a super hit. ಸಿನಿಮಾ ರಿಲೇಟಬಲ್ ಇದೆ ತುಂಬಾ, ಅಂದ್ರೆ ಲೈಕ್ ಒಂದೊಂದು ಕ್ಯಾರೆಕ್ಟರ್ ಒಬ್ರೊಬ್ರಿಗೆ ರಿಲೇಟಬಲ್ ಮಾಡ್ಬೋದು. ಸೊ ಯಾ, ವಾಸ್ ನೈಸ್. ನಂಗೆ ಕನ್ನಡ ಗೊತ್ತಿಲ್ಲ, ಬಟ್ ಮೂವಿ ಸೆಕ್ಸಿ. ಫೈನ್ ಬ್ರೋ, ನಾಟ್ ದಟ್ ಮಚ್ ಗುಡ್. ಚೆನ್ನಾಗಿತ್ತು. ಸ್ವಲ್ಪ ಸ್ಟೋರಿ ಸ್ಲೋ ಮೂವಿಂಗ್ ಇತ್ತು, ಸ್ವಲ್ಪ ಫಾಸ್ಟ್ ಇತ್ತು ಅಷ್ಟೇ. ಇಷ್ಟ ಆಯ್ತಾ ನಿಮಗೆ ಮೂವಿ? ಮೂವಿ ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು ಮೂವಿಲಿ? ಲಾಸ್ಟ್ ಸೀನ್, ಓ ಮೈ ಗಾಡ್. ಕನ್ನಡ ಗೊತ್ತಿಲ್ಲ, ಕನ್ನಡ ಏನ್ ಅನ್ಸ್ತು? ಸ್ಟೋರಿ ಎಲ್ಲ ಹೇಗಿತ್ತು? I don't know. I don't understand the movie actually, and subtitle was also not there, so little I understand. Yeah, I enjoyed. ತುಂಬಾ ಚೆನ್ನಾಗಿತ್ತು. I love the Pradeep character and I like Pooja. She's beautiful. ಚೆನ್ನಾಗಿದೆ, but she is cheater. Divya is cheater. Good. I loved it. ಚೆನ್ನಾಗಿದೆ ಮೂವಿ, ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ. ಈಗೋ ಇರಬಾರ್ದು ಲೈಫಲ್ಲಿ. ಸ್ಟೋರಿ ಎಲ್ಲ ಹೇಗಿತ್ತು? ಸ್ಟೋರಿ ಎಲ್ಲ ಚೆನ್ನಾಗಿದೆ. ಪಾರ್ಟ್ 1 ಇಂಟರ್ವ್ಯೂಲ್ ಆದ್ಮೇಲೆ ಚೆನ್ನಾಗಿದೆ. ಈಗೋ ಇರಬಾರ್ದು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇದ್ರೇನೆ ಮುಂದೆ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರುತ್ತೆ. ಲಾಸ್ಟ್ ಟ್ವಿಸ್ಟ್ ತುಂಬ ಇಷ್ಟ ಆಯಿತು. ಜನರೇಷನ್ ಒಳ್ಳೆ ಮೂವಿ ಅನಿಸುತ್ತೆ. ಈ ವಾರದಲ್ಲಿ 3 ಮೂವಿ ರಿಲೀಸ್ ಆಗಿದೆ, 3 ಚೆನ್ನಾಗಿ ಓಡುತ್ತೆ. ಬಟ್ ಐ ಲೈಕ್ ದಿಸ್ ಮೂವಿ ಬೆಟರ್ ಇನ್ ಎರಡು ನೋಡಿ. ಜನರೇಷನ್ಗೆ ಗುಡ್ ಎಕ್ಸಾಂಪಲ್. ಯೂತ್ಸ್ ಎಲ್ಲರೂ ಈ ಮೂವಿ ನೋಡಬೇಕು ಅಂತ ಕೇಳ್ತೀನಿ. ಸ್ಟೋರಿ ಲೈನ್ ಸ್ಟೋರಿ ನೋಡಿ ಹೇಳಿದ್ರೆ ಏನ್ ಮಜಾ ಇರುತ್ತೆ. ನೀವೆಲ್ಲ ನೋಡಿ ಆಡಿಯನ್ಸ್, ತುಂಬಾ ಚೆನ್ನಾಗಿದೆ. ಇವತ್ತಿನ ಜನರೇಷನ್ ಗುಡ್ ಎಕ್ಸಾಂಪಲ್. Great lesson to the teenagers nowadays. I think everyone should watch this movie and take a lesson from this. So no doubts in any relationship is what is meant. ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಒಂದು ಕ್ಲೈಮ್ಯಾಕ್ಸ್ನ. ತುಂಬಾನೇ ಒಂದು ಸರ್ಪ್ರೈಸಿಂಗ್ ಆಗಿತ್ತು ಅಂಡ್ ಆಡಿಯನ್ಸ್ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ತುಂಬಾ ಖುಷಿ ಆಗ್ತಿದೆ. ಮೇಡಮ್, ನಿಮಗೆ ತುಂಬಾ ಜನ ಬೈಕೊಂಡು ಹೋಗ್ತಾ ಇದ್ರು, ನೋಡಿ ಹಿಂಗ್ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟು. ಇಲ್ಲ ಅದು ಅಂದ್ರೆ ಇಟ್ ಇಸ್ ಲೈಕ್ ಮೈಂಡ್ ಸೆಟ್ ಬೇಸ್ಡ್. ಅವರು ಡೈಲಾಗ್ ಅಂತಾರಲ್ಲ, ಸೊ ಅದರಿಂದ ಐ ಥಿಂಕ್ ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆದ್ರು. ಸೊ ಐ ಥಿಂಕ್ ಬೈಕೊಂಡು ಹೋದ್ರು ಅದು ಒಂದು ಕನೆಕ್ಟ್ ಆದ್ರಲ್ಲ, ಸೊ ಅದು ಖುಷಿನೇ. ನಿಮಗೆ ಈ ತರ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಫ್ಯಾನ್ಸ್ ಒಟ್ಟಿಗೆ ನೋಡಿದ್ರು, ಹೇಗೆ ಅನಿಸುತ್ತೆ? ಅಂದ್ರೆ ಫುಲ್ ಒಂದು ವೈಬ್ಸ್ ಚೆನ್ನಾಗಿದೆ. ಎಲ್ಲರೂ ಬಂದು ನೀವು ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದೀರಾ ಫುಲ್ ಫ್ರೇಮಲ್ಲಿ ಅಂತೂ. ಸೊ ಐ ಥಿಂಕ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ತುಂಬ ಒಂದು ಜನರ ಆಶೀರ್ವಾದ ಈ ಔಟ್ ಆಫ್ ಸಿಲೆಬಸ್ ಮೇಲೆ ಇದೆ ಅಂತ ಗೊತ್ತಾಯಿತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ. ಸೊ ಐ ಥಿಂಕ್ ಐ ಆಮ್ ರಿಯಲಿ ಹ್ಯಾಪಿ. ಈ ವಾರದಲ್ಲಿ ತುಂಬಾ ದೊಡ್ಡ ಸಿನಿಮಾಗಳೇ ಬಂದಿದೆ. ಆ ಮಧ್ಯದಲ್ಲಿ ನಿಮ್ಮ ಸಿನಿಮಾ ಕೂಡ ಬಂದಿದೆ. ಹೇಗೆ ಅನಿಸುತ್ತೆ? ಎಲ್ಲ ಜನ ಬಂದು ನೋಡ್ತಾರಲ್ಲ, ಜನಕ್ಕೆ ಏನಾದ್ರು ಹೇಳಕ್ಕೆ ಇಷ್ಟ? ಅಂದರೆ ಆಬ್ವಿಯಸ್ಲಿ ದೊಡ್ಡ ಫಿಲ್ಮ್ಸ್ ಬಂದಿದೆ. ಸೊ ನಾನು ಹೋಗಿ ನೋಡಿದ್ದೀನಿ ಆ ದೊಡ್ಡ ಫಿಲ್ಮ್ಸ್ನ. ಆ್ಯಂಡ್ ಔಟ್ ಆಫ್ ಸಿಲೆಬಸ್ಸು ಬಂದಿದೆ. ನನಗೆ ಖುಷಿ ಆಗ್ತಿದೆ ಆ್ಯಕ್ಚುಲಿ, ಅಷ್ಟು ಒಂದು ಕಾಂಪಿಟೇಷನಲ್ಲೂ ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂದರೆ. ಬಟ್ ಅದರದ್ದು ಕಂಟೆಂಟ್ ಡಿಫ್ರೆಂಟ್, ಔಟ್ ಆಫ್ ಸಿಲೆಬಸ್ದು ಕಂಟೆಂಟ್ ಡಿಫ್ರೆಂಟ್ ಇದೆ. ಇದೊಂದು ಸ್ಟೂಡೆಂಟ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ರಿಲೇಟೆಡ್ ಫಿಲ್ಮ್ ಆಗಿದೆ. ಸೊ ಅದರಿಂದ ಐ ಡೋಂಟ್ ಥಿಂಕ್ ಸೊ ಅಷ್ಟೊಂದು ಕಾಂಪಿಟೇಷನ್. ಇದಕ್ಕೆ ಬರೋ ಒಂದು ಆಡಿಯನ್ಸ್ ಡಿಫ್ರೆಂಟ್ ಆಡಿಯನ್ಸ್, ಅದಕ್ಕೆ ಒಂದು ಡಿಫ್ರೆಂಟ್ ಆಡಿಯನ್ಸ್ ಇರ್ತಾರೆ. ಬಟ್
ಒಟ್ಟಲ್ಲಿ ಎಂಟರ್ಟೈನ್ ಆಗುತ್ತೆ. ಸಿನಿಮಾ ಇಸ್ ಫಾರ್ ಎಂಟರ್ಟೈನ್ಮೆಂಟ್. ಆಬ್ವಿಯಸ್ಲಿ ಎಂಟರ್ಟೈನ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಐ ಥಿಂಕ್ ಐಮ್ ಹ್ಯಾಪಿ. 10 ಎಕ್ಸ್ಪೆಕ್ಟ್ ಮಾಡ್ರೆ 70 ರಿಯಾಕ್ಷನ್ಸ್ ಇದೆ. ಮೀನ್ ಎರಡು ಹೇಳ್ಸ್ಕೊಂಡೆ, ಎಲ್ಲೂ ಬೋರ್ ಮಾಡಿಲ್ಲ. ನಿನ್ ಫಸ್ಟ್ ಪಿಕ್ಚರ್ ಅಂತೂ ಅಲ್ವೇ ಅಲ್ಲ, ಇದೆರಡು ಸಾಕಲ್ಲ ಒಂದು ಕ್ರಿಯೇಟರ್ಗೆ. ಓಕೆ, ಪರ್ಫಾರ್ಮೆನ್ಸ್ ಎಲ್ಲರೂ, ನಾವು ರಿತಿಕಾ, ಅಚ್ಯುತ್ ಸರ್, ಯೋಗರಾಜ್ ಭಟ್ ಸರ್, ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸ್ ಗೆದ್ದಿದೆ, ಪಾತ್ರಗಳು ಗೆದ್ದಿದೆ. ಸೊ ಪಾತ್ರ ಗೆದ್ರೆ ಸಿನಿಮಾ ಗೆದ್ದಂಗೆ ಇದು ಎಲ್ಲರೂ ಹೇಳ್ತಾರೆ. ಸೊ ಅಷ್ಟು ಖುಷಿ ಇದೆ. ಗೊತ್ತಿಲ್ಲ ಜಾಸ್ತಿ ಮಾತಾಡೋದು, ಫಸ್ಟ್ ಟೈಮ್ ಇದು. ಎಮೋಷನಲ್ ಆದ್ರೆ ಡೌ ಅಂತಾರೆ. ಸೊ ಸಿನಿಮಾದಿಂದ ಈಚೆ ಬರ್ಬೇಕಾದ್ರೆ ಆಡಿಯನ್ಸ್ ಮೇಡಮ್ಗೆ ಬೈಕೊಂಡು ಹೋಗ್ತಾ ಇದ್ರು ತುಂಬಾ ಜನ. ಇಲ್ಲ, ಅದ್ರ ಕ್ಲಾರಿಟಿ ನಾನು ಕೊಡ್ತೀನಿ ನಮ್ಮ ಸಿನಿಮಾ ಥಿಯೇಟ್ರಿಂದ ಬೇಬಿ ಫಿಲ್ಮ್ ಗಿಂತ ಜಾಸ್ತಿ ರೀಚ್ ಆಗುತ್ತೆ ಅಂತ ಇದ್ದಾರೆ. ಅಲ್ಲ, ಆದ್ರೆ ಸಂತೋಷ. ಬಟ್ ಅದ್ರ ಕ್ಲಾರಿಟಿ ಕೊಡ್ತೀನಿ. ಅದು ತುಂಬಾ ಯೋಚನೆ ಮಾಡೋಂಥ ವಿಚಾರ ಆಯ್ತಾ. ಯುವೈತರಲ್ಲಿ ಏನಿಲ್ಲ, ಉಪ್ಪಿ ಸರ್ ಎಲ್ಲೋ ಇದ್ದಾರೆ, ನಾವೆಲ್ಲೋ ಇದೀವಿ, ಅವೆಲ್ಲ ಯಾರೋ ಕೇಳ್ತಾ ಇದ್ರು. ಆ ಥರ ಎಲ್ಲ ಅಲ್ಲ, ಅದು ಟ್ರೂ ಇನ್ಸಿಡೆಂಟ್ ಹೆಂಗಿತ್ತು ಅದಕ್ಕೆ 2 ಶೇಡಲ್ಲಿ ಹೇಳಕ್ ಟ್ರೈ ಮಾಡಿದೀವಿ. ಸೊ ಅದಕ್ಕೆ ನಾನು ಎಲ್ಲರಿಗೂ ತಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದು, ಇರಿ ಲಾಸ್ಟ್, ಯಾಕಂದ್ರೆ ನೀವು ಕವರ್ ಮಾಡಕ್ ಬರ್ತಾ ಇದ್ರಿ. ಸೊ ಇದು ಇಂಪ್ಯಾಕ್ಟು. ಎಲ್ಲೋ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಕ್ಯಾರೆಕ್ಟರ್ಗಳು ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ ಬಿಟ್ರೆ ಸಿನಿಮಾ ಫ್ರೆಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಹೇಳಿದಾಗ ಇನ್ನೇನಿದೆ ಸಿನಿಮಾದಲ್ಲಿ ಗೆಲ್ಲಕ್ಕೆ ಅಂತ. ಸರ್ ಈ ವಾರ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ಯುವ ಆಗಲಿ, ಮ್ಯಾಕ್ಸ್ ಆಗಲಿ. ಆಡಿಯನ್ಸ್ ಅಲ್ಲಿಗೆ ಹೋಗೋ ಬಂದು ಇಲ್ಲಿ ಬರ್ತಾರೆ. ಅಲ್ಲ, ಆಡಿಯನ್ಸ್ ಆಲ್ರೆಡಿ ನೋಡ್ಬಿಟ್ಟಿರ್ತಾರೆ, ಯಾಕಂದ್ರೆ ಒಂದು ರಜಾ ಇತ್ತು, ಇವತ್ತು ರಜಾ ಬಂದಿದೆ. ಸೊ ನಮ್ಮ ಪ್ರಧಾನಮಂತ್ರಿ ಅವರು ಏನಿಲ್ಲ, ಸೊ ನಾವು ಇಲ್ಲಿ ಪ್ಲಾನ್ ಮಾಡ್ಬಿಟ್ಟಿದ್ವಿ. ಅದಕ್ಕೆ ನಮ್ಮ ಸೆಲೆಬ್ರೇಷನ್ ಕ್ಯಾನ್ಸಲ್ ಮಾಡಿದ್ವಿ. ನಾವು ಪಟಾಕಿ ಟಮಟೆ ಎಲ್ಲ ತರಿಸಿದ್ವಿ, ಎಲ್ಲ ವಾಪಸ್ ಕಳಿಸ್ಬಿಟ್ವಿ ಬೇಡ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದೊಂದು ಫೈನಾನ್ಷಿಯಲ್ ಪ್ರಾಡಕ್ಟು. ಹೆಂಗೆ ಪ್ಲಾನ್ ಮಾಡಿರ್ತೀವಿ, ಟಿಕೆಟ್ ಸೇಲ್ ಆಗಿರುತ್ತೆ, ನಾವು ಮಾಡಲೇಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ಆಚೆ ಪಟಾಕಿ ಟಮಟೆ ನಮಗಿಂತ 10ರಷ್ಟು ಹೊಡೆದ್ರು ಅಣ್ಣಮ್ಮ ದೇವ್ರು ಬಂತು ಆಯ್ತಾ. ಅದು ನಮ್ಮ ದೇವರು, ನಮ್ಮ ಸಿನಿಮಾ ಬಂದು ಆಶೀರ್ವಾದ ಮಾಡೋಯ್ತು ಅಂತ ನನಗನ್ನಿಸ್ತು. ಈ ಥರ ಕುಡ್ಕೊಂಡು ಬಂದಿದೆ ಔಟ್ ಆಫ್ ಸಿಲೆಬಸ್. ಸೊ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಮಾತಾಡೋಣ ಇನ್ನು. ನಿಮ್ಗೆ ಅನಿಸುತ್ತೆ ಅದು ಆನೆಸ್ಟಾಗಿ ಹೇಳಿ ಜನಕ್ಕೆ. ನಿಮ್ಮ ಆನೆಸ್ಟಿ ಇದ್ರೆ ಜನಕ್ಕೆ ತಲುಪತ್ತೆ, ಕನ್ವರ್ಟ್ ಆಗುತ್ತೆ. ಯಾಕಂದರೆ ಎಲ್ಲರೂ ಇವತ್ತು ನಾನು ಮಾರ್ಕೆಟಿಂಗಲ್ಲಿ ನನ್ನ ಪ್ರಾಡಕ್ಟ್ ರೀಚ್ ಮಾಡಿದ್ದೀನಿ, ನೀವೆಲ್ಲ ನೋಡಿರ್ತೀರ. ಪ್ರತಿ ಎಲ್ಲೋ ಒಂದು ಕಡೆ ನನ್ನ ಪೋಸ್ಟ್ರೋ, ಟೈಟ್ಲೋ, ಸಾಂಗೋ ಕೇಳಿದ್ದಾರೆ, ಬಟ್ ಒಂದೇ ರೀಚ್ ಆಗಿಲ್ಲ ಫೀಡ್ಬ್ಯಾಕ್. ಆ ಫೀಡ್ಬ್ಯಾಕ್ ನಿಮ್ಮಿಂದ ರೀಚ್ ಆಗಿ ಗೊತ್ತಿಲ್ಲ ಬ್ರದರ್. ಫಸ್ಟ್ ಇದು ಗೆಲ್ಬೇಕು. ಇದರಲ್ಲಿ 2 ಪಾರ್ಟ್ನ ಒಂದು ಮಾಡಿರೋದು ನಾವು. ನೀವು ನೋಡ್ರಿ, ಇಂಟರ್ವಲ್ ಕಾರ್ಡ್ಗೆ ವಾಲ್ಯೂಮ್ 1 ಅಂತ ಹಾಕಿ ವಾಲ್ಯೂಮ್ 2 ಅಂತ ಹಾಕಿದ್ದೀನಿ. 2 ಪಾರ್ಟ್ ಎಳೆಯ ಬದಲು ಅದನ್ನ ಕಂಪ್ರೆಸ್ ಮಾಡಿ ಒಂದು ಸ್ಟೋರಿ ಥರ ಕೊಟ್ಟಿದ್ದೀವಿ. ಸೊ ಪಾರ್ಟ್ ವಾಲ್ಯೂಮ್ 3 ಬರ್ಬೇಕು ನೆಕ್ಸ್ಟ್ ಬಂದ್ರೆ. ಸರ್, ಎಷ್ಟೋ ಜನ ಯೂತ್ಗಳನ್ನ ರಿಸೆಂಬ್ಲೆನ್ಸ್ ಇದೆ ಸಿನಿಮಾದಲ್ಲಿ, ಅವ್ರನ್ನ ಎಷ್ಟೊಂದು ಜೀವನಗಳನ್ನ, ಎಷ್ಟೊಂದು ಕ್ಯಾರೆಕ್ಟರ್ಸ್ನ ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಉದ್ದೇಶನೇ ಅದು. ಎಲ್ಲರದು ಒಂದು ಕನೆಕ್ಟ್ ಆಗಬೇಕು. ನೀವು ಎಷ್ಟೊಂದು ಜನ ಕನೆಕ್ಟ್ ಆಗಿರ್ತೀರಾ, ಎಷ್ಟೊಂದು ಜನ ಹಳೆ ಗರ್ಲ್ ಫ್ರೆಂಡ್ ನೆನ್ಸ್ಕೊಂಡಿರ್ತೀರಾ. ನಿಮ್ಗೆಲ್ಲ ಇಷ್ಟ ಆಯ್ತಾ? ದೇವ್ರಣೆಗೂ 1 ಬಾಟ್ಲಿ ಎಣ್ಣೆನೂ ಕೊಟ್ಟಿಲ್ಲ, ಅದು ಬರೀ ಬಾಕ್ಸ್ ಅಷ್ಟೇ, ಖಾಲಿ ಬಾಕ್ಸ್ ಆಯ್ತಾ. ಶೂಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೂ ಕೊಟ್ಟಿಲ್ಲ 100%. ನೀವು ಅದೇ ತಾನೇ ಕೇಳಿದ್ದು. ಏನ್ ಹೇಳಿ ಸರ್, ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಎಲ್ಲ ಬರ್ತಾ ಇತ್ತು. ಹೆಂಗ ಅನ್ಸುತ್ತೆ ನಿಮಗೆ? ನಂಗೆ ಖುಷಿ ಇದೆ ಸರ್. ನಿಮ್ಮ ಮುಖಗಳು ನೋಡಿದ್ರೆ, ನಗು ಮುಖಗಳು, ನಂಗೂ ಖುಷಿ ಇದೆ. ಆಡಿಯನ್ಸ್ ಆಗ್ಲೇ ಒಳ್ಳೆ ರೀತಿ ರೆಸ್ಪಾಂಡ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಆಡಿಯನ್ಸ್? ಸರ್, ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸು. ಪ್ಲಸ್ ಇದರಲ್ಲಿ ಕೊಟ್ಟರು ಪಾಸಿಟಿವ್, ನೆಗೆಟಿವ್ ಮೆಸೇಜ್. ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು ಅವ್ರಿಗೆ ಬಿಟ್ಟಿದ್ದು. ಪಾಸಿಟಿವ್ ತೊಗೊಂಡ್ರೆ ಒಳ್ಳೆಯದು, ಸಂಸಾರ ಉಳಿಯುತ್ತೆ, ಜೀವನ ಉಳಿಯುತ್ತೆ. ಮೊಬೈಲ್ ಒಂದೇ ಅಲ್ಲ, ಮೊಬೈಲ್ ಬಿಟ್ಟು ಹೊರಗಡೆ ನಾ ಯೂಸ್ ಮಾಡ್ತೀನಿ, ಆ ಥರ ಮೆಸೇಜ್ ನೋಡಲ್ಲ. ನಾನು ತುಂಬ ಒಳ್ಳೆಯದು. ಎಲ್ಲರೂ ಇದ್ರೆ ಒಳ್ಳೆಯದು, ಬಟ್ ನಾಟ್ ಫಾರ್ ಪ್ರಾಪರ್ಟಿ, ಮನಿ. ಮನೆ ಸಂಸಾರ ಉಳಿಸೋದಕ್ಕಿದ್ರೆ ಒಳ್ಳೆಯದು. ಅದು ಇದ್ದೇ ಇರ್ತಾರೆ, ತುಂಬ ಜನ ಇರ್ತಾರೆ. ಇದು ಸಿನಿಮ್ಯಾಟಿಕ್ ಆಗಿ ತೋರಿಸಿರೋದು, ಬಟ್ ಅದರಲ್ಲಿ ಒಂದು ಮೆಸೇಜ್. ಮತ್ತೆ ನಾನು ಒಳ್ಳೆಯವನು ಅಂದಮೇಲೆ ಎಲ್ಲ ಒಳ್ಳೇದೇ ಆಗಬೇಕಲ್ಲ.